ನೀವೇನಾದರೂ ಗೂಗಲ್ ಕ್ರೋಮಲ್ಲಿ ಇವೆರಡು ಸೆಟ್ಟಿಂಗ್ ಆನ್ ಇಟ್ಕೊಂಡಿದ್ದೀರಾ, ಹಾಗಾದರೆ ಆದಷ್ಟು ಬೇಗನೆ ಆಫ್ ಮಾಡಿಕೊಳ್ಳಿ. ಯಾಕಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಬ್ಯಾಂಕ್ ಅಕೌಂಟ್ ಇವು ಯಾಕಾಗೋ ಚಾನ್ಸಸ್ ಇರುತ್ತೆ, ಹಾಗೂ ಬ್ಯಾಂಕ್ ಪಾಸ್ವರ್ಡು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಆದ ಕಾರಣ ಇವು ಎರಡು ಸೆಟ್ಟಿಂಗ್ನ ನೀವು ಆಫ್ ಮಾಡ್ಕೊಳ್ಳಿ. ಅವು ಎರಡು ಸೆಟ್ಟಿಂಗ್ ಯಾವಂತ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯೂ ನೋಡಿ. ಫಸ್ಟ್ ನಿಮ್ಮ ಫೋನ್ ತೊಗೊಳ್ಳಿ. ಫೋನ್ ತೊಗೊಂಡು ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ ಇದೆ, ಆ ಡಾಟನ್ನು ಓಕೆ ಮಾಡಿ. ಆ ಡಾಟಾ ಓಕೆ ಮಾಡಿದ್ಮೇಲೆ ಕೆಳಗಡೆ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ ಓಕೆ ಮಾಡಿ. ಸೆಟ್ಟಿಂಗ್ ಓಕೆ ಮಾಡಿದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಮೇಲ್ಗಡೆ ನೋಡಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಇದೆ, ಇದನ್ನು ಓಕೆ ಮಾಡಿ. ಇದು ಓಕೆ ಮಾಡಿದ್ಮೇಲೆ ಕೆಳಗಡೆ ರೈಟ್ ಸೈಡಲ್ಲಿ ಸೆಟ್ಟಿಂಗ್ ಇದೆ, ಅದನ್ನು ಓಕೆ ಮಾಡಿ. ಮೇಲ್ಗಡೆ ಇದೆ ನೋಡಿ, ಬನ್ನಿ ನೋಡಿ, ಈ 3 ಆಪ್ಷನ್ ಏನು ಆನ್ ಇದೆಲ್ಲ ಆಫ್ ಮಾಡ್ಕೊಳ್ಳಿ. ಆಫ್ ಟು ಸೇವ್ ಪಾಸ್ವರ್ಡ್ ಅಂತಿದ್ದೆಲ್ಲ ಇದ್ರ ಕೆಳಗಡೆ ಇದು ಆಫ್ ಮಾಡಿ, ಮತ್ತು ಕೆಳಗಡೆ ಆಟೋಮೆಟಿಕ್ ಆಫ್ ಮಾಡ್ಕೊಳ್ಳಿ. ಔಟ್ ಸೈನಿಂಗ್ ಅದು ಆಫ್ ಮಾಡ್ಕೊಳ್ಳಿ. ಮತ್ತು ಪಾಸ್ವರ್ಡ್ ಅಲರ್ಟ್ ಇದೆ, ಅದು ಏನಾದರೂ ನಿಮ್ಮಲ್ಲಿ ಆಫ್ ಇತ್ತಂದರೆ ಆನ್ ಮಾಡ್ಕೊಳ್ಳಿ. ಮತ್ತು ಆನ್ ಮಾಡ್ಕೊಂಡ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲೇ ನೋಡಿ ಪೇಮೆಂಟ್ ಮೆಥಡ್ ಇದೆ, ಪೇಮೆಂಟ್ ಮೆಥಡ್ಸ್ ಇದೆಲ್ಲ ಇದು ಆನ್ ಮಾಡಿದ ಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಬಿಲ್ ಪೇಮೆಂಟ್ ಇದೆ, ಇದನ್ನು ಆಫ್ ಮಾಡ್ಕೊಂಡ್ಬಿಡಿ. ಇದು ಆಫ್ ಮಾಡಿದ ಮೇಲೆ ನಿಮ್ಮ ಫೋನಿನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು ಅತಿ ಸುರಕ್ಷವಾಗಿರುತ್ತವೆ. ಈ ಥರ ನಿಮಗೆ ಹೆಚ್ಚಿನ ವಿಡಿಯೋ ಬೇಕಾಗಿತ್ತಂದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ.